27ನೇ ಪ್ರಶ್ನೆಯನ್ನು ಗಮನಿಸಿ. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಯನ್ನು ವೀಕ್ಷಿಸಿದಾಗ, ನೇರವಾದ ಕಟ್ಟಡ ಅಂದ್ರೆ ಎ ಇಂದ ಏನ್ ಮಾಡ್ತಾ ಇದ್ದಾರೆ, ಸಿ ಬಿಂದುವನ್ನ ವೀಕ್ಷಿಸಿದಾಗ ಅವನತ ಕೋನವು 60 ಡಿಗ್ರಿ ಅಲ್ವಾ? ಹಾಗಾದ್ರೆ ಇದೇನಾಗತ್ತೆ ಹೇಳಿ, ಸಿ ಕೋನ 60 ಡಿಗ್ರಿ. ಇಲ್ಲಿ ಎ ಸಿ ಏನಾಗಿದೆ, ಈ ಎ ರೇಖೆ ಕ್ಷಿತಿಜ ರೇಖೆ. ಸೊ ಇದರ ಕೆಳಗ ಭಾಗದಲ್ಲಿ ಏನಿದೆ, ದೃಷ್ಟಿ ರೇಖೆ ಇದೆ. ಹಾಗಾಗಿ ಇಲ್ಲಿ ಕೋನ ಎ 60 ಡಿಗ್ರಿ ಆದರೆ ಕೋನ ಸಿ ಏನಾಗುತ್ತೆ ಮಕ್ಕಳೇ, 60 ಡಿಗ್ರಿ ಆಗತ್ತೆ. ಪರ್ಯಾಯ ಕೋನಗಳು. ಸೊ ಈ ಅಂಶಗಳು ಗೊತ್ತಿದೆ ನಿಮ್ಗೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬಿ ದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿ ನಿಂದ ಕಟ್ಟಡದ ತುದಿಯನ್ನ ವೀಕ್ಷಿಸಿದಾಗ, ಸೊ ಇಲ್ಲಿ ಬಿ ಪಾದ ಅಲ್ವಾ, ಸೊ ಎ ಬಿ ಅನ್ನೋದು ಕಟ್ಟಡ. ಸೊ ಎ ಬಿ ಅನ್ನೋ ಕಟ್ಟಡದ ಪಾದ ಬಿ ಇಂದ ಸಿ ಬಿಂದುವಿನ ಮೂಲಕ, ಸೊ ಈ ಬಿಂದುವಿನ ಮೂಲಕ ಚಲಿಸಿ ಪಿ ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾರೆ, ಕಟ್ಟಡದ ತುದಿಯನ್ನ ನೋಡ್ತಾ ಇದ್ದಾರೆ, ಅಂದ್ರೆ ಎ ಅನ್ನ ನೋಡ್ತಾ ಇದ್ದಾರೆ. ಅದರ ಉನ್ನತ ಕೋನ ಏನಾಗ್ತಾ ಇದೆ ಮಕ್ಕಳೇ, 30 ಡಿಗ್ರಿ ಆಗ್ತಾ ಇದೆ. ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಯ 2ರಷ್ಟು ಇದೆ. ಅಂದ್ರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಯ 2ರಷ್ಟು. ಅಂದ್ರೆ ಈ ಬಿ ಸಿ ಡಿಸ್ಟೆನ್ಸ್ ಎಕ್ಸ್ ಇದ್ರೆ, ಸೊ ಇದರ 2 ಪಟ್ಟು ಡಿಸ್ಟೆನ್ಸ್ ಏನಾಗಿದೆ ಅಂದ್ರೆ ಸಿ ಪಿ ಇದೆ ಅಂತೆ, ಅಂದ್ರೆ 2x. ಸಪೋಸ್ ಇಲ್ಲಿ ಬಿ ಬಿಂದುವಿನಿಂದ ಸಿ ಬಿಂದುವಿಗೆ ಚಲಿಸ್ಲಿಕ್ಕೆ 4 ಕಿಲೋಮೀಟರ್ ದೂರ ಇದೆ ಅಂತ ಇಟ್ಕೊಳ್ಳಿ. ಸೊ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಚಲಿಸ್ಬೇಕಂದ್ರೆ 8 ಕಿಲೋಮೀಟರ್ ಆಗತ್ತೆ ಅಂತ, ಅಂದ್ರೆ ಇದರ 2 ಪಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರ ದೂರವನ್ನ ಹೇಳ್ಬೇಕು ನಾವು, ಎಷ್ಟು ದೂರ, ಇದರ 2 ಪಟ್ಟಿದೆ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು, ಇಷ್ಟೇ. ಓಕೆ, ಸೊ ಈಗ ಏನ್ ಮಾಡೋಣ, ನಾವು ಮೊದಲನೇದಾಗಿ ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋಣ. ಸೊ ಕಟ್ಟಡದ ಎತ್ತರ ಅಲ್ವಾ, ಸೊ ಕಟ್ಟಡದ ಎತ್ತರ ಎ ಬಿ. ಓಕೆ, ಸೊ ಇಲ್ಲಿ ಎ ಬಿ ಅನ್ನೋದೇನಾಯ್ತು ಮಕ್ಕಳೇ, ಕಟ್ಟಡದ ಎತ್ತರ. ಸೊ ಇಲ್ಲಿ ಎ ಬಿಂದುವಿನಿಂದ ಸಿ ಬಿಂದುವನ್ನ ನೋಡಿದಾಗ ಯಾವ ಕೋನ ಉಂಟು ಮಾಡ್ತಾ ಇದೆ, 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಈ ಬಿ ಬಿಂದುವಿನಿಂದ ಚಲಿಸಿ ಸಿ ಬಿಂದುವಿನ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಪಿ ಬಿಂದುವನ್ನ ತಲುಪ್ತಾ ಇದ್ದಾರೆ. ಸೊ ಈ ಪಿ ಬಿಂದುವಿನಿಂದ ಎ ಕಟ್ಟಡದ ತುದಿಯನ್ನ ಗಮನಿಸಿದಾಗ 30 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ನಾವೇನ್ ಪ್ರೂವ್ ಮಾಡ್ಬೇಕು, ಬಿ ಸಿ ಯ ದೂರ 2 ಪಟ್ಟು ಸಿ ಪಿ ಯ ದೂರ ಆಗಿದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಾಗಿದೆ ಮಕ್ಕಳೇ, ಇಷ್ಟೇ. ಓಕೆ, ಸೊ ಈಗ ಅವನತ ಕೋನ ಎಷ್ಟಿದೆ, ಅವನತ ಕೋನ 60 ಡಿಗ್ರಿ ಇದೆ. ಸೊ ಪಿ ಬಿಂದುವಿನ ಮೂಲಕ ಕಟ್ಟಡದ ತುದಿಯನ್ನ ನೋಡ್ತಾ ಇದ್ದಾರೆ ಅಂದ್ರೆ ಏನಾಗತ್ತೆ ಮಕ್ಕಳೇ, ಉನ್ನತ ಕೋನ ಆಗತ್ತೆ. ಸೊ ಉನ್ನತ ಕೋನ ಎಷ್ಟಿದೆ ಮಕ್ಕಳೇ, ಉನ್ನತ ಕೋನ 30 ಡಿಗ್ರಿ ಇದೆ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಸಿ ಪಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಸಿ. ಸೊ ಸಿ ಪಿ ಯ ಅಂತರ ಬಿ ಸಿ ಯ 2 ಪಟ್ಟಿದೆ ಅಂತ ಸಾಧಿಸಬೇಕಾಗಿದೆ ನಾವು. ಇಷ್ಟ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕೋನ ಎ ಸಿ ಬಿ, ಕೋನ ಎ ಸಿ ಬಿ, ಕೋನ ಎ ಸಿ ಬಿ ಎಷ್ಟಿದೆ, 60 ಡಿಗ್ರಿ ಇದೆ. ಸೊ ಕೋನ ಎ ಸಿ ಬಿ ಎಷ್ಟಿದೆ, 60 ಡಿಗ್ರಿ ಆಗಿದೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಪಿ ಅನ್ನ ನೋಡೋಣ. ಸೊ ತ್ರಿಭುಜ ಎ ಬಿ ಪಿ ಅನ್ನ ಕನ್ಸಿಡರ್ ಮಾಡೋಣ. ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ, ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ಇಲ್ಲಿ ಎ ಬಿ ಸಿ ಅಂದ್ರೆ ಏನಾಯ್ತು, tan 60 ಡಿಗ್ರಿ. ಸೊ tan 60 ಡಿಗ್ರಿಗೆ ಈ ಒಂದು 60 ಡಿಗ್ರಿಗೆ ಅಭಿಮುಖ ಬಾಹು,
ಎ ಬಿ ಆದರೆ ಪಾರ್ಶ್ವಬಾಹು ಯಾವ್ದಾಗತ್ತೆ ಮಕ್ಕಳೇ? ಬಿ ಸಿ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ, ಟ್ಯಾನ್ ಸೊ ಇದರ ಅನುಪಾತವನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇದೇನಾಗತ್ತೆ ಮಕ್ಕಳೇ? ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗತ್ತೆ? ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಏನಾಗತ್ತೆ ಮಕ್ಕಳೇ? √3 ಆಗತ್ತೆ. ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಯ್ತು ಹೇಳಿ? √3 ಬಿ ಸಿ ಆಯ್ತು. ಸೊ ಇದನ್ನ ನಾನು ಈಕ್ವೇಶನ್ ಸಮೀಕರಣ 1 ಅಂತ ತಗೊಳ್ತೇನೆ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೇನೆ? ಎ ಬಿ ಪಿ ತ್ರಿಭುಜವನ್ನ ಕನ್ಸಿಡರ್ ಮಾಡ್ತೇನೆ. ಎ ಬಿ ಪಿ ಯಲ್ಲಿ ಕೋನದ ಅಳತೆ ಎಷ್ಟಿದೆ ಮಕ್ಕಳೇ? 30 ಡಿಗ್ರಿ ಆಗಿದೆ. ಸೊ ಹಾಗಾದ್ರೆ ಈ ಥೀಟಾಗೆ 30 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಎ ಬಿ ಆದ್ರೆ ಪಾರ್ಶ್ವಬಾಹು ಯಾವ್ದಾಗತ್ತೆ ಮಕ್ಕಳೇ? ಬಿ ಪಿ ಆಗತ್ತೆ ಅಲ್ವಾ? ಸೊ ಈಗ ಏನ್ ಮಾಡೋಣ? ತ್ರಿಭುಜ ಎ ಬಿ ಪಿ ಯಲ್ಲಿ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗತ್ತೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಇಲ್ಲಿ tan 30 ಡಿಗ್ರಿ ಅಂದ್ರೆ ಏನಾಗತ್ತೆ ಮಕ್ಕಳೇ? 1/√3 ಆಗತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಪಿ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಗ್ತಾ ಇದೆ? ಬಿ ಪಿ ಡಿವೈಡೆಡ್ ಬೈ √3 ಅಲ್ವಾ? ಸೊ ಇದನ್ನ ಏನ್ ಮಾಡೋಣ? ನಾನು ಸಮೀಕರಣ 2 ಅಂತ ತಗೊಳ್ತೇನೆ. ಸೊ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ಸೊ ಇಲ್ಲಿ √3 ಬಿ ಸಿ. ಸೊ 1ನೇ ಸಮೀಕರಣದಲ್ಲಿ ಏನ್ ಬಂದಿದೆ? √3 ಬಿ ಸಿ. ಎ ಬಿ ಈಕ್ವಲ್ ಟು √3 ಬಿ ಸಿ ಬಂದಿದೆ. ಸೊ ಎ ಬಿ ಈಕ್ವಲ್ ಟು ಇಲ್ಲಿ ಏನ್ ಬಂದಿದೆ? ಬಿ ಪಿ ಡಿವೈಡೆಡ್ ಬೈ √3 ಆಗಿದೆ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗತ್ತೆ ಮಕ್ಕಳೇ? √3 ಇಂಟು √3 ಬಿ ಸಿ ಈಕ್ವಲ್ ಟು ಏನಾಗಿದೆ? ಬಿ ಪಿ ಆಗಿದೆ ಅಲ್ವಾ? ಸೊ ಬಿ ಪಿ ಆಗಿದೆ. ಸೊ √3 ಇಂಟು √3 ಏನಾಗತ್ತೆ ಹೇಳಿ? 3 ಬಿ ಸಿ ಆಗತ್ತೆ ಇಸ್ ಈಕ್ವಲ್ ಟು ಬಿ ಪಿ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 3 ಬಿ ಸಿ ಈಕ್ವಲ್ ಟು ಬಿ ಪಿ ಅಂದ್ರೆ ಏನ್ ಹೇಳಿ? ಬಿ ಸಿ ಪ್ಲಸ್ ಸಿ ಪಿ ಅಲ್ವಾ? ಸೊ ಇಲ್ಲಿ ಬಿ ಸಿ ಅಂದ್ರೆ ಏನ್ ಹೇಳ್ರಿ? ಸೊ ಬಿ ಪಿ ಅಂದ್ರೆ ಏನ್ ಹೇಳಿ? ಬಿ ಸಿ ಪ್ಲಸ್ ಸಿ ಪಿ ಯ ಉದ್ದ ಆಗತ್ತೆ. ಹಾಗಾಗಿ ಬಿ ಪಿ ಅನ್ನ ಏನಂತ ಬರಿತಾ ಇದ್ದೇನೆ? ಬಿ ಸಿ ಪ್ಲಸ್ ಸಿ ಪಿ. ಓಕೆ. ಸೊ ಈಗ 3 ಬಿ ಸಿ ಮೈನಸ್ ಬಿ ಸಿ ಈಕ್ವಲ್ ಟು ಏನಾಗಿದೆ ಹೇಳಿ? ಸಿ ಪಿ ಆಗಿದೆ. ಸೊ 3 ಬಿ ಸಿ ಮೈನಸ್ ಬಿ ಸಿ ಮಾಡಿದಾಗ ಏನ್ ಸಿಗತ್ತೆ? 2 ಬಿ ಸಿ ಈಕ್ವಲ್ ಟು ಸಿ ಪಿ. ಸೊ ಇದೇನಾಯ್ತು ಹೇಳಿ? ಸಿ ಪಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಸಿ ಅಲ್ವಾ? ಸೊ ಸಿ ಪಿ ಈಕ್ವಲ್ ಟು ಏನಾಯ್ತು ಹೇಳಿ? ಸಿ ಪಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಸಿ. ಸೊ ಇದನ್ನು ನಾವು ಸಾಧಿಸಿದ್ದೇವೆ ಮಕ್ಕಳೇ. ಓಕೆ, ಇಷ್ಟೇ ಇದರ ಸಾಧನೆ.